ನೆನ್ನೆನ ಮೊನ್ನೆನ ಪೇಪರಲ್ಲಿ ಕೋಸು ಟೊಮೊಟೊ ಚೆಲ್ಬಿಡ್ತಾನೆ ₹1 ಒಂದು ಕ್ರೇಟ್ ₹20 ಅಂತೆ. ಅಂದರೆ ಅವ್ನು ಬೆಳೆಯೋದು ಬಿಡ್ತಾನ? ಬಿಡಲ್ಲ ಅವನು. ಸಿನಿಮಾದವರು ಅಷ್ಟು ಇವತ್ತು ನಾವು ನೋಡ್ತಿಲ್ಲ ಅಂದ್ಬಿಟ್ಟು ನಾವು ಸಿನಿಮಾ ಮಾಡೋದು ಯಾರು ಬಿಡ್ತಿಲ್ಲ. ಸ್ವಲ್ಪ ತಯಾರಿ ಮಾಡ್ಕೊಳ್ಳಿ, ಅವಸರ ಮಾಡಬೇಡಿ. ಸಿನಿಮಾ ಇವತ್ತು ಶೂಟಿಂಗ್ ಮಾಡಿ ನಾಳೆ ರಿಲೀಸ್ ಮಾಡೋಕ್ಕಾಗಲ್ಲ, ಒಂದೇ ಸರಿ ಸ್ಟಾರ್ ಆಗೋಕ್ಕಾಗಲ್ಲ. ಆ ಸೀರೀಸ್ ಏನೋ ಇದೆಯಲ್ಲ, ಅವರೊಬ್ಬರ ಒಂದೇ ಸರಿ 9 ಕೊಲೆ ಲೈನಾಗಿ ಮಾಡಿಬಿಟ್ಟು ಅಲ್ಲಿ 8 ಜನ ಹುಡುಗಿನ ಜೊತೆ ಮಲಸ್ಕೊಂಡು ಅಲ್ಲೆಲ್ಲ ಉಳ್ಳಾಡ್ಬಿಟ್ಟು ಈ ಥರದ್ದೆಲ್ಲ ನೋಡ್ಸೋಕೆ ಶುರು ಮಾಡಿಬಿಟ್ಟಿರ್ತಾನೆ OTT. ನಾವು ಅವ್ರಿಗೆಲ್ಲ ಫೇಸ್ ಮಾಡ್ಬೇಕು ನಾವು. ಯಾಕೆಂದರೆ ಸಿನಿಮಾ ಅದು ಒಂದು ಕಾಲ್ಪನಿಕವಾಗಿ ತೆರೆ ಮೇಲೆ ಕಟ್ಕೊಡುವಂಥದ್ದು 1-2 ಗಂಟೆ ಅವನಿಗೆ, ಅಥವಾ ಆ ಸಿನಿಮಾದಿಂದ ಏನೋ ಒಂದು ವಿಷಯದಲ್ಲಿ ಅವನು ಅಲರ್ಟ್ ಆಗಲಿ ಅಂತನೋ, ಅಥವಾ ಆ ಒಂದು ವಿಷಯದಿಂದ ಅವನು ಬುದ್ಧಿ ಕಲೀಲಿ ಅಂತನೋ ಏನೋ ಒಂದಿರುತ್ತೆ ಆ ಸಿನಿಮಾದಲ್ಲಿ. ಅಷ್ಟನ್ನು ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ ಹೇಮಂತ್ ಅವರು ಕಟ್ಟಿಕೊಟ್ಕೊಂಡಿದ್ದಾರೆ. ಅಂದರೆ ನಮ್ಮಲ್ಲಿ ಗುಣಮಟ್ಟ ಆಗಲಿ ಅಥವಾ ನಮ್ಮ ಅಂದರೆ ಸುವರ್ಣ ನೋಡಿದಂಥ ಚಿತ್ರರಂಗ ಈ ಕೊರತೆ ಆಗೋದೇ ಈ ಥರದ್ದು. ಅಂದರೆ ಅಶಿಸ್ತಿಂದ ಬರೋಂಥವ್ರು, ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಬರೋಂಥವ್ರು, ಆ ಥರದ್ರಿಂದನೇ ಆಗಿರೋದಕ್ಕೆ ಬಿಟ್ಟರೆ ಮೂಲವಾಗಿ ಯಾರಿದ್ದಾರೆ ಅಥವಾ ಯಾರು ಮಾಡ್ಕೊಂಡ್ಬಂದಿದ್ದಾರೆ ಏನು ಚಿತ್ರಕರ್ಮನ ಅದು ಅವ್ರದ್ದೆಲ್ಲ ನೆಟ್ಟಿಗೆ ಇದೆ. ಅಂದರೆ ಇಲ್ಲಿ ಅದೇ ಈಗ ಹಾಲಿದೆ, ಒಂದು ಚುಕ್ಕೆ ನಿಂಬೆ ರಸ ಬಿಟ್ಟು ಹೊಡೆದೋಗುತ್ತಲ್ಲ, ಆ ಥರ ಆಗ್ತಾ ಇರೋದು ಅಷ್ಟೇ. ಜಸ್ಟ್ ಟು ಆ್ಯಡ್ ಆನ್ ದಿಸ್ ಆ್ಯಸ್ ಅ ಯಂಗ್ಸ್ಟರ್ ನಾನು ಹೇಳ್ಬೇಕಂತ ಏನಂತ ಇಷ್ಟಪಡ್ತೀನಿ ಅಂದರೆ, ಕ್ರಿಕೆಟ್ಗೆ ಹೋಲಿಸ್ತೀನಿ ಸಿನಿಮಾನ. ತಂಡ ಕಟ್ಟೋದು ಭಾಳ ಮುಖ್ಯ. ಸರಿ, ಯಾರು ಓಪನರ್ ಆಡ್ತಾನೆ, ಯಾರು ಬಾಲಿಂಗ್ ಮಾಡ್ತಾನೆ, ಯಾರು ಆಲ್ರೌಂಡರು, ಯಾವ ಟೈಮಲ್ಲಿ ನಮಗೆ ಪಿಕ್ ಮಾಡ್ತಾನೆ. ಈಗ ಹೆಂಗೆ ಕ್ರಿಕೆಟಲ್ಲಿ ನಾವು ತಂಡ ಕಟ್ತೀವಿ, ಸಿನಿಮಾದಲ್ಲೂ ಒಂದು ತಂಡ ಕಟ್ಟೋದು ಭಾಳ ಮುಖ್ಯ. ಈಗ ನಮಗೇನಕ್ಕೆ ಇಷ್ಟು ಕಾನ್ಫಿಡೆಂಟ್ ಆಗಿದ್ದೀವಿ ಅಂದರೆ, ಇವಾಗ ನಾವು ಫೈನಲ್ಸ್ ಆಡ್ತಾ ಇದ್ದೀವಿ, ವಿ ಆರ್ ರೆಡಿ, ಬಿಕಾಸ್ ತಂಡ ಭಾಳ ಚೆನ್ನಾಗಿದೆ. ತಂಡ ಕಟ್ಟೋದು ಭಾಳ ಮುಖ್ಯ. ಇಲ್ಲಿ ಯಾರ್ಯಾರು ತಂಡಗಳು ಮಾಡ್ಕೊಂಡಿದ್ದಾರೆ, ವಾಟ್ ಐ ಸಿ ಇಸ್ 60-70% ಕೆಲಸ ಗೊತ್ತಿರುತ್ತೆ. ಇನ್ನು 30%ಗೆ ಏನು ಸಿನಿಮಾ ನಡೀತಿದೆ, ಏನು ಸೀನ್ ನಡೀತಿದೆ, ಅವ್ನೇನು ಕಂಟಿನ್ಯೂಟಿ, ಅವ್ನು ಫೋಟೋ ತೊಗೊಂಡಿದ್ದಾನ, ಓಕೆ ನೆಕ್ಸ್ಟ್ ಸೀನ್ ಏನಿರೋದು, ಅವ್ನು ರೆಡಿ ಇದ್ದಾನ, ಕೆಲಸ ಗೊತ್ತಿರಲ್ಲ, ತೋರಿಸಿದ ಕೆಲಸ ಮಾಡ್ತಿರ್ತಾರೆ. ಐ ಥಿಂಕ್ ಇಲ್ಲಿ ಕೆಲಸ ಗೊತ್ತಿರೋಂಥವ್ರು ಸೇರಿದ್ರೆ ಖಂಡಿತವಾಗ್ಲೂ ಕ್ವಾಲಿಟಿ ಗುಣಮಟ್ಟ ಚೆನ್ನಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ರಂಗಭೂಮಿಲಿ ಯಾವಾಗಲೂ ಈ ಥರ ಆಗುತ್ತಲ್ಲ ಸರ್. ಅಂದರೆ ರಂಗಭೂಮಿಲಿ ಒಂದು ಪ್ರದರ್ಶನ ಆಗಬೇಕು ಅಂದರೆ ಈ ಒಂದು ತಂಡ ಕಟ್ಟುವಿಕೆ ಅಂತ ಹೇಳಿದ್ರು, ಆ ವಿಚಾರ ಕೇಳ್ತೇವೆ. ಆ ಕಟ್ಟುವಿಕೆ ಮತ್ತು ಅದರದ್ದೊಂದು ಏನು ಪ್ರಯೋಗ ಅಥವಾ ಏನು ಪ್ರಾಕ್ಟೀಸ್ ಅಂತ ಮಾಡ್ತಾರೆ, ಆ ಪ್ರಾಕ್ಟೀಸು ಫೈನಲ್ ಅದೇ. ಎಕ್ಸಾಕ್ಟ್ಲಿ. ಸಿನಿಮಾನು ಹಂಗೇನೆ ಅಲ್ವಾ, ಆವಾಗಲೇ ಆ ಯಶಸ್ವಿಯಾಗಿ ಪ್ರದರ್ಶನಕ್ಕೆ. ಸೋಷಿಯಲ್ ಆರ್ಟ್ ನಿಮ್ಮದು. ಎಲ್ಲರೂ ಅವ್ರವ್ರ ಕೆಲಸ ಚೆನ್ನಾಗಿ ಮಾಡಬೇಕು. ಕ್ಯಾಮ್ರಾಮನ್ ಕ್ಯಾಮ್ರಾ ಕೆಲಸ ಚೆನ್ನಾಗಿ ಮಾಡಬೇಕು, ಎಡಿಟರ್ ಅವ್ರ ಕೆಲಸ ಮಾಡಬೇಕು. ಎಲ್ಲರ ಅಂದ ನಿಮ್ಗೆ ಅದು ಪ್ರೇಕ್ಷಕ ಸಪ್ರೇಟಾಗಿ ಹೇಳ್ತಾನೆ, ಯಾರು ಗುರು ಮ್ಯೂಸಿಕ್ಕು, ಯಾವ ಗುರು ಹಂಗೆ ಮಾಡಿದ್ದಾನೆ ಸೀರಿಯಸ್ಲಿ. ಅವನಿಗೆ ಎಲ್ಲ ಜನಕ್ಕೆ ಗೊತ್ತಾಗುತ್ತೆ. ನಿಮಗೆ ರೋಪ್ ಹಾಕೋದು ಗೊತ್ತು, ಬೀಳೋದು. ಎಡಿಟ್ರ್ ಯಾರು ಗುರು ಇದನ್ನ ಅಂತಾರೆ. ರಿರೆಕಾರ್ಡಿಂಗ್ ಸಪ್ರೇಟ್ ಇದೆ, ರಿರೆಕಾರ್ಡಿಂಗ್ ಸಪ್ರೇಟ್ ಇದೆ ಅಂತಲೂ ಗೊತ್ತಿದೆ ಪ್ರೇಕ್ಷಕ. ಇಲ್ಲೆಲ್ಲ ನೋಡ್ಕೋತಾರೆ, ಇದೆಲ್ಲನೂ ಗೊತ್ತಾಗ್ಬಿಟ್ಟಿದೆ ಅವ್ರಿಗೆ. ಹಾಗಾಗಿ ನಾವು ಪ್ರೇಕ್ಷಕರನ್ನ ಯಾವತ್ತು ನಾವು ಬರಲ್ಲ ಸೂಕ್ಷ್ಮತೆ ಇಲ್ಲ ಅನ್ನೋದಲ್ಲ. ಈಗ ನಿಮ್ಗೆ 2 ವರ್ಷ ನೀವು ಕರೋನಾ ಟೈಮಲ್ಲಿ ಈ ಹೊರಗಡೆ ಮನೆ ಸತ್ತೋಯ್ತೀರಂತ ಎದುರಿಸ್ಬಿಟ್ರು. ಅಲ್ಲೇ ಕುತ್ಕೊಂಡ್ಬಿಟ್ರು ಅವ್ರು, ಬಿಡಲಿಲ್ಲ. ಇಲ್ಲಿ ಹಿಂಗೆ ಮಲ್ಕೊಂಡು ಅಡೆಯಲ್ಲಿ ಮೇಲೆ ಕುಂತ್ಕೊಂಡು ಹಿಂಗೆಲ್ಲ ನೋಡಿ ರೂಢಿ ಮಾಡ್ಕೊಂಬಿಟ್ಟಾರೆ ಅದನ್ನು. ಇಲ್ಲಿ ಸಿಗ್ತಾ ಇದೆ. ಇಲ್ಲಿ ದೊಡ್ಡ ಕಂಪ್ನಿಗಳಿಗೆ ಹೋಮ್ ಅಟ್ ವರ್ಕ್ ಅಂತವ್ರೆ, ಹೋಮ್ ವರ್ಕ್ ಅಂತವ್ರೆ ದೊಡ್ಡ ಕಂಪ್ನಿಗಳೇ. ಈಗ ರೈತ ಪಾಪ ಬೆಳೆದ್ಬಿಟ್ಟು ಎಲ್ಲ ತೊಗೊಂಡೋಗ್ಬಿಟ್ಟು ಚೆಲ್ಬಿಟ್ಟು ಹೋಗ್ಬಿಡ್ತಾನೆ. ನೆನ್ನೆನ ಮೊನ್ನೆನ ಪೇಪರಲ್ಲಿ ಕೋಸು ಟೊಮೊಟೊ ಚೆಲ್ಬಿಡ್ತಾನೆ ₹1 ಒಂದು ಕ್ರೇಟ್ ₹20 ಅಂತೆ. ಅಂದರೆ ಅವ್ನು ಬೆಳೆಯೋದು ಬಿಡ್ತಾನ? ಬಿಡಲ್ಲ ಅವನು. ಸಿನಿಮಾದವರು ಅಷ್ಟು ಇವತ್ತು ನಾವು ನೋಡ್ತಿಲ್ಲ ಅಂದ್ಬಿಟ್ಟು ನಾವು ಸಿನಿಮಾ ಮಾಡೋದು ಯಾರು ಬಿಡ್ತಿಲ್ಲ. 150 ಇಂದ 220 ಹೋಗಿದೆ ಸಿನಿಮಾ ಬರ್ತಿರೋದು. ಆದರೆ ಸ್ವಲ್ಪ ತಯಾರಿ ಮಾಡ್ಕೊಳ್ಳಿ, ಅವಸರ ಮಾಡಬೇಡಿ. ಸಿನಿಮಾ ಇವತ್ತು ಶೂಟಿಂಗ್ ಮಾಡಿ ನಾಳೆ ರಿಲೀಸ್ ಮಾಡೋಕ್ಕಾಗಲ್ಲ. ನಿಜವಾಗ್ಲೂ ಯಾರು ಕೆಲಸ ಮಾಡ್ತಾರೆ, ಡೈರೆಕ್ಟ್ರ್ ಯಾರು, ನೀವು ಒಂದೇ ಸರಿ ಸ್ಟಾರ್ ಆಗೋಕ್ಕಾಗಲ್ಲ. ಎಲ್ಲ ಸ್ಟಾರ್ಗಳಿಂದನೂ ತುಂಬ ಶ್ರಮ ಇದೆ. ಈಸಿಯಾಗಿ ಯಾರೂ ಆಗಿಲ್ಲ. ಪುನೀತ್ ರಾಜ್ಕುಮಾರ್ ಅವರು, ಶಿವರಾಜ್ ಕುಮಾರ್ ಅವರು ಕಷ್ಟ ಹೆಂಗೆ ಬೀಳ್ತಾರೆ ಅನ್ನೋದು ಗೊತ್ತಾದರೆ, ರಾಜ್ಕುಮಾರ್ ಮಕ್ಕಳು ಎಷ್ಟು ಕಷ್ಟ ಬೀಳ್ತಾರೆ ಅಂತ ಗೊತ್ತಾದರೆ ಅದ್ರ ಕಥೆ ಬೇರೆ. ಅದು ಸುಮ್ಮನೆ ಯಾರು ಟಪ್ ಅಂದ್ಬಿಟ್ಟು ಹಂಗೆ ಆಗಲ್ಲ. ನೀವು ಹಂಗೆ ಬಂದ್ಬಿಟ್ಟು ತಿರ್ಗಾ ನೀವು ಏನೋ ಗೊತ್ತಿಲ್ಲದೆ ಮಾಡಿಬಿಟ್ಟು ಕನ್ನಡ ಸಿನಿಮಾ ಜನ ಬರ್ತಿಲ್ಲ ಅಂತಂದರೆ, ಈಗ ನಮಗೆ ಈ 90 ವರ್ಷದ ಇತಿಹಾಸದಲ್ಲಿ ನಾವು ಈಗ ಮಲಯಾಳಂ ಪಿಕ್ಚರ್ ಈಗ ಮಾತಾಡ್ತೀವಿ. 70ನೇ ದಶಕದಲ್ಲಿ ಕನ್ನಡದಲ್ಲಿ ಮಾಡಿಬಿಟ್ರಲ್ಲ. ಇಡೀ ಪ್ರಪಂಚದಾದ್ಯಂತ ಪುಟ್ಟಣ ಕನಕಲ್ ಸಿನಿಮಾ ಮಾಡಿ ನೋಡೋದಕ್ಕೆ ದೇಶದಿಂದ ಎಲ್ಲ ಕಡೆ ಬರ್ತಿದ್ರು. 70ನೇ ಶತಮಾನದಲ್ಲಿ ನಮಗೆ ಈ ಥರದ್ದು ಇಂಟೆನ್ಸಿವ್ ಸಿನಿಮಾಗಳು ಕಾಸರವಳ್ಳಿ, ಕಾರ್ನಾಡರು, ಕಂಬಾರರು, ಕಾರಂತರು, ಆಮೇಲಿಂದ ನಮ್ಮ ಕಾಶಿನಾಥ್ ಅವರು, ಸುರೇಶ್ ಅಬ್ಲಿಕರು, ಅದರದ್ದು ಆರ್ಟ್ ಸಿನಿಮಾ ಅಂತ ಒಂದು ವರ್ಗನೇ ಕ್ರಿಯೇಟ್ ಮಾಡ್ಕೊಂಡು ಅದಕ್ಕೆ ದುಡ್ಡು ಹಾಕೋರು ಇದ್ರಲ್ಲ, ನೋಡ್ತಿದ್ರಲ್ಲ ಅವಾಗ. ಸುಮಾರು 4-5 ಥಿಯೇಟ್ರ್ ಫಿಕ್ಸ್ ಅದಕ್ಕೆ ಆರ್ಟ್ ಸಿನಿಮಾ ನೋಡೋದಕ್ಕೆ. ಅದಕ್ಕೆ ಒಂದು ವರ್ಗ ನೋಡಿದರು. ನೀವು ಸುಧಾ, ತರಂಗ, ಪ್ರಜಾವಾಣಿ, ಪ್ರಜಾಮತದಲ್ಲಿ ಬರೀ ಅವೇ ಬರೋದಲ್ಲ,
ಅದ್ರ ಬಗ್ಗೆನೇ ಬರೆಯೋರಲ್ಲ, ಅದೊಂದು ವರ್ಗನೇ ಸೃಷ್ಟಿ ಮಾಡಿದರು. ಇವಾನ ಸುಮ್ಮನೆ ಮಾತ್ರ ಮರಿಯೋಣ ಪಂಚೆ ಉಟ್ಕೊಂಡ್ಬಿಡ್ತಾರೆ, ಒಂದು ತೆಂಗಿನ ಗರಡೆ ಹಾಕೊಂಡ್ಬಿಡ್ತಾರೆ, ಸಿನಿಮಾ ಮಾಡಿಬಿಡ್ತಾರೆ. ಇದು ಪಂಚೆನೂ ಉಟ್ಕೊಂಡಿಲ್ಲ, ತೆಂಗಿನ ಗರಡೆ ಹಾಕಿಲ್ಲ, ಸುಮ್ಮನೆ ಓಡಾಡ್ಕೊಂಡು ಅಡ್ಡಪಂಚೆ ಹಾಕೊಂಡು ನಾವು ಸಿನಿಮಾ ಮಾಡಿದ್ದೀವಲ್ಲ. ಹೌದು, ಮಂಡ್ಯದವ್ರಾಗ್ಬಿಡ್ರಿ ಅಡ್ಡಪಂಚೆ ಹಾಕೊಂಡು ಮಾಡಿದ್ದೀವಲ್ಲ ನಾವು. ಸುಮ್ಮನೆ ಇದೆಲ್ಲ ಹಿತ್ಲುಗಿಡ ಮದ್ದಲ್ಲ ಅಂತಾರಲ್ಲ, ಪೂರ್ವಗ್ರಹ ಪೀಡಿತ ಹೇಳ್ತೀನಿ ಕೇಳಿ. ಹೌದು, ಪೂರ್ವಗ್ರಹ ಪೀಡಿತ ಇದು. ಆ ಡಿಫ್ರೆನ್ಸ್ ಕಾಣಿಸ್ಬೇಕು ಅಂತ ಹೇಳಿದ್ರೆ ಒಂದು ಎಕ್ಸಾಂಪಲ್ ಅಂದರೆ, ಇವಾಗ ಒಂದು ಸಿನಿಮಾ ನೋಡ್ತಿರ್ತಾರೆ, ಏನೋ ಕಂಟೆಂಟ್ ನೋಡ್ತಿರ್ತಾರೆ, ಸೆಂಟ್ರಲ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ. ನೀವು ಅಡ್ವರ್ಟೈಸ್ಮೆಂಟ್ ಗುಣಮಟ್ಟ ನೋಡಿ, ಏನು ಕಟ್ ಮಾಡಿರ್ತಾರೆ ಶಾರ್ಟು, ಏನು ಸೂಪರಾಗಿ ಶಾರ್ಟ್ ಅಂದರೆ ಆ ಟೇಕಿಂಗ್ಸ್ ನೋಡ್ತಾ ಇರಿ ನೀವು. ತುಂಬ ವರ್ಕ್ ಮಾಡಿರ್ತಾರೆ, ಬಿಕಾಸ್ ಅವರು ಸರ್ಸೆಟ್ ಒಂದು ಪ್ರೀ ಪ್ರೊಡಕ್ಷನ್ ಇರುತ್ತೆ, ಒಂದು ಪ್ರಾಸೆಸ್ ಇರುತ್ತೆ, ಒಂದು ಪೋಸ್ಟ್ ಪ್ರೊಡಕ್ಷನ್ ಇರುತ್ತೆ. ಐ ಥಿಂಕ್ ವಿ ಶುಡ್ ಫಾಲೋ ದ್ಯಾಟ್. ಆವಾಗಲೇ ನಾನು ಆ್ಯಕ್ಚುಲಿ ಇಂಟರ್ವ್ಯೂಗಿಂತ ಮೊದಲೇ ಒಂದು ಇಂಟರ್ವ್ಯೂ ಮಾಡಿಬಿಟ್ಟಿದ್ದೆ, ಯಾವತ್ತು ಆರ್ಡರ್ ಮಾಡ್ತೀನಿ ರವಿ ಸರ್ ಪವನನ್ನು ಇದ್ರಾಗಿ. ಅಂದರೆ ಏನಾಗುತ್ತೆ ಗೊತ್ತಾ ಸರ್, ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ, ನೃತ್ಯ, ಸಾಹಸ ಹೆಸರು ಹಾಕಿರ್ತಾರೆ. ಈ ಕೆಲಸ ಮಾಡಬಾರ್ದಲ್ವಾ? ಈಗಾಗಲೇ ರಘು ಸರ್ ಹೇಳಿದ್ರು. ಅವಾಗ ನೀವು ಹಿಂದಿನವರಿದ್ದಾಗ ನೋಡಿ, ಚಿ ಉದಯಶಂಕರ್ ಚಿತ್ರ ಸಾಹಿತಿ, ಆರ್ ಎನ್ ನಾಗೇಂದ್ರ ರಾಯರು ಚಿತ್ರ ಸಾಹಿತಿ. ಒಂದು ಸಿನಿಮಾ ಹಾಡಿದರೆ ಬರೀ ಹಾಡು ಯಾವುದು ಅದು ನನ್ನ ಚಿತ್ರ ಸಾಹಿತಿ ಕಣಯ್ಯ ಅಂತ ಹೆಮ್ಮೆ ಅಂತ ಹೇಳ್ಕೊಳ್ಳೋರು. ಈಗ ನಮ್ಮ ಸಿನಿಮಾಗೆ ಮುಖ್ಯ ಯಾವ್ದು ಹೇಳಿ? ಕತೆ, ಹೌದಲ್ವಾ? ಕತೆಗಾರನಿಗೆ ದುಡ್ಡು ಕೊಡ್ತಿದ್ದಾರೆ, ದುಡ್ಡು ಇದೆಯಾ, ಪೇಮೆಂಟ್ ಇದೆಯಾ ಅಲ್ಲಿ? ರೀಮೇಕ್ ಸಿನಿಮಾಗೆ 50 ಲಕ್ಷ ಕೊಡ್ತಾ ಇರ್ತಾರೆ. ಒಬ್ಬ ಕತೆಗಾರನಿಗೆ ಕತೆ ಹುಟ್ಟಾಕ್ತಾನಲ್ಲ, ಅವನಿಗೆ ಪೇಮೆಂಟ್ ಇಲ್ಲ ಇಲ್ಲಿ. ಸಂಭಾಷಣೆಗಾರರು ಗೋಳು ಕೇಳಬೇಕು. ಅದು ಬಿಟ್ಟು ಅವ್ನು ಸಂಭಾಷಣೆಗಾರಗೆ ಅವ್ನು ಬಿಡಲ್ಲ ಡಿಮ್ಯಾಂಡ್. ಯಾಕಂದರೆ ಎಲ್ಲ ಸ್ಟಾರ್ ಸಂಭಾಷಣೆಗಾರರು ಈಗ ನಮಗೆ ಬಿಟ್ಟಿರೋದು ಮಾಸ್ತಿ ಆಗ್ಬೋದು, ರಘು ನಿಡುವಳ್ಳಿ ಆಗ್ಬಾರ್ದು, ಪ್ರಶಾಂತ್ ಆಗ್ಬೋದು, ನಟರಾಜ್ ಆಗ್ಬಾರ್ದು. ಅವರು ಕೊಟ್ಟರೆ 3 ಪದ ಸೇರಿಸ್ಬಿಟ್ಟು ಒಂದು ವಾಕ್ಯ ಬರಿತೀವಿ, ಅಂದರೆ 2 ಪದ ಅಂದ್ಬಿಡ್ತಾರೆ, ಅವ್ರು ಇಸ್ಕೋತಾರೆ. ಸಿನಿಮಾಗೆ ಬೇಕಾಗಿದ್ದು ಕತೆ ಅಲ್ವಾ? ಆಗ ಪುಟ್ಟಣ ಕಣಗಾಲಿ ನಿಜವಾಗ್ಲೂ ಅವರು ಹಿಂಗೆ ಬರೆಸ್ತಾ ಇದ್ರು. ಪುಟ್ಟಣ ಕಣಗಾಲು ನಾನು ಇದು ಕಣಯ್ಯ ಅಂದ್ಬಿಟ್ಟು ಸಿದ್ಲಿಂಗಯ್ಯವರು ಬೇರೆ ಥರ ಮಾಡ್ತಿದ್ರು. ಅಂದರೆ ನಿಜವಲ್ಲ, ಅದು ಪ್ರೊಫೆಷ್ನಲ್ ಆಗಿತ್ತು ಅವಾಗ. ಇವಾಗ ನೀವು ಸಂಭಾಷಣೆ ನಾವು ಮಾಡ್ತೀವಿ, ಕತೆ ನಾವು ಮಾಡ್ತೀವಿ, ಮ್ಯೂಸಿಕವ್ರು ಬಂದಿರೋ ಬಿಡೋದು ಅದು ನಾನೇ ಮಾಡ್ತೀನಿ. ಮಾಡಿದ್ರಲ್ಲ, ಮಾಡಿದ್ರು. ಒಂದಷ್ಟು ಜನ ಹೆಸರು ಹೇಳೋ ಆಗಲ್ಲ ನಮಗೆ, ಹಾಗೆ ಅದು ಪ್ರೊಫೆಷ್ನಲ್ ಆಗಲ್ಲ ಅಂತ ನಾನು ಹೇಳೋದು. ಅದೆಲ್ಲೋ ಒಂಥರ ಹಿಂಗೆ ಡೀಲ ಆಗ್ತಿದೆ. ಅದನ್ನು ಮಾಡಿಬಿಡ್ತಾರೆ ಈಸಿಯಾಗಿ. ನಾವು ದುಡ್ಡು ಹಾಕಿದ್ವಿ ಕನ್ನಡ ಸಿನಿಮಾ ಇಂಡಸ್ಟ್ರಿಯಲ್ಲಿ, ಬರಲಿಲ್ಲಪ್ಪ ಯಾರೂ ಅಂತ ಸಿನಿಮಾದ ಮೇಲೆ ಹಾಕ್ಬಿಡ್ತಾರೆ. ಅದು ತಪ್ಪಲ್ವ? ತಪ್ಪು. ಇಲ್ಲಿ ಕೆಲಸ ಮಾಡ್ಬೇಕು ಹೇಳ್ತೀನಿ ಕೇಳಿ. ಇದರದ್ದು ತಾಂತ್ರಿಕತೆ ಜೊತೆಗೆ ಅಪ್ಡೇಟ್ ಆಗಿ, ಹೌದು ಇಷ್ಟು ಸಿನಿಮಾಗಳು ವರ್ಷಕ್ಕೆ ಇಷ್ಟು ಸಿನಿಮಾ ಬರ್ತವೆ, ತಮಿಳ್ ನಮ್ಮ ಮೇಲೆ ದಾಳಿ ಮಾಡುತ್ತೆ, ತೆಲುಗು ನಮ್ಮ ಮೇಲೆ ದಾಳಿ ಮಾಡುತ್ತೆ, ಇಂಗ್ಲೀಷ್ ದಾಳಿ ಮಾಡುತ್ತೆ, OTT ಮಾಡುತ್ತೆ. ಆ ಸೀರೀಸ್ ಏನೋ ಇದೆಯಲ್ಲ, ಅವರೊಬ್ಬರ ಒಂದೇ ಸರಿ 9 ಕೊಲೆ ಲೈನಾಗಿ ಮಾಡಿಬಿಟ್ಟು ಅಲ್ಲಿ 8 ಜನ ಹುಡುಗಿರ ಜೊತೆ ಮಲಸ್ಕೊಂಡು ಅಲ್ಲೆಲ್ಲ ಉಳ್ಳಾಡ್ಬಿಟ್ಟು ಈ ಥರದ್ದೆಲ್ಲ ನೋಡ್ಸೋಕೆ ಶುರು ಮಾಡಿಬಿಟ್ಟಿರ್ತಾನೆ OTT. ನಾವು ಅವ್ರಿಗೆಲ್ಲ ಫೇಸ್ ಮಾಡ್ಬೇಕು ನಾವು. ಅವ್ರು ತಿರುಗಿಸಿ ಅಲ್ಲೇ ಇರ್ತಾರೆ. 8 ಜನ ಕೊಲೆ ಕಣ ನೋಡಿ, 9 ಜನ ಹೆಂಗಸರು ಅಲ್ಲಿ ಮಲಗಿಸ್ಬಿಟ್ಟ ಅಲ್ಲೇ ಇರ್ತಾರೆ. ಮುಂದೆ ಹೋಗಲ್ಲ ಅವ್ನು OTT. ಇದನ್ನೆಲ್ಲ ದಾಟಿ ನಾವು ಕರೆಸ್ಕೋಬೇಕು ಇದಕ್ಕೆ. ಹಂಗಿದ್ದಾಗ ಅದರದ್ದು ಒಳ್ಳೆ ಕತೆಗೆ, ಇಂಟೆನ್ಸಿವ್ ಆಗಿ ಕತೆಗೆ, OTTಲೂ ಅಷ್ಟೇ 10 ಜನಕ್ಕೆ ನಾವೇ OTTಲಿ ಒಂದಿದೆ ಏನು ಮಜಾ ಇದೆ ಅಂತ ನಾವೇ ಹೇಳ್ಕೊತೀವಿ. ಅದಕ್ಕೆ ಯಾವುದೇ ಥರದ ಭಾಷೆನ ಹಂಗಿಲ್ಲದೆ ಹೇಳ್ಕೊತೀವಿ, ಚೆನ್ನಾಗಿ ಮಾಡಿದ್ದಾರೆ ಅದನ್ನು. ಹಾಗೆ ನಮಗೊಂದು ಆಸೆ, ಈಗ ಈಗ ನೋಡ್ಕೊಂಬನ್ನಿ ಹೊಸ ಥರದ ಸಿನಿಮಾಗಳಿಗೆ ಮೊದಲಿಂದನೂ ಎನ್ಕರೇಜ್ ಮಾಡ್ಕೊಂಬಂದಿದ್ದಾರೆ. ಮೊದಲಿಂದನೂ ಅದು ನಾನು ಇತ್ತೀಚೆಗೆ ಅಬ್ಸರ್ವ್ ಮಾಡ್ಕೊಂಡಿದ್ದೆ. 6 6-5 ಆಗ್ಬೋದು, ಟಗರುಪಲ್ಯ ಆಗ್ಬೋದು, ಶಾಕಾಹಾರಿ ಆಗ್ಬೋದು, ಅವೆಲ್ಲದಕ್ಕೂ ಏನು ಅವರೇ ಪ್ರಮೋಟ್ ಮಾಡಿದ್ದಾರೆ ನಿಜವಾಗ್ಲೂ. ದಿಯಾ ಅಂತ ಒಂದು ಪಿಕ್ಚರ್, ದಿಯಾ ನೋಡಿ, ದಿಯಾ ಎಷ್ಟು ಚೆನ್ನಾಗಿದ್ದಾರೆ ಈ ಪಿಕ್ಚರ್. ಅವ್ನು ಪೃಥ್ವಿ ಅಂಬರು ಆ ಥರದ್ದು ನಿಜವಾಗ್ಲೂ ಹೊಸಬರು. ಅವ್ರಿಗೆ ನಮ್ಮ ಕತೆ ಮಾಡಬೇಕು ಅನ್ನೋರು ಆ ಥರದ್ದು ಇವರು ಹುಟ್ಟಾಣಿಕೆಗಳು ಜಾಸ್ತಿ ಆಗಿದ್ದಾವೆ ಈಗ. ಇದಿದೆ ಪ್ಯಾನ್ ಇಂಡಿಯಾ ರೋಗ ಇದೆ, ಅದಿಲ್ಲ ಅಂತ ಹೇಳಲ್ಲ, ಅದಿರುತ್ತೆ ಪ್ಯಾನ್ ಇಂಡಿಯಾ ರೋಗ. ನಮ್ಮ ಕತೆ ಮಾಡ್ಬೇಕು ರೀ, ನಮ್ಮ ಥರದ್ದು ಮಾಡಬೇಕು. ಅದು ಬಳ್ಳಾರಿ ಆಗ್ಬೋದು, ಇದಾಗಲಿ. ಮೊನ್ನೆ ಯಾವುದೋ ಒಂದು ಕಂಟೆಂಟ್ ನೋಡಿದೆ, ಬಳ್ಳಾರಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ನನಗೆ ಇಲ್ಲಿ ಅಜ್ಞಾತವಾಸಿಯಲ್ಲಿ ಇವರಿಬ್ಬರು ಯಾಕೆ ಸಪ್ರೇಟಾಗಿ ಉಟ್ಕೋತಾರೆ ಅಂತಂದರೆ, ತನ್ನತನಗಳಿರೋ ಡೈರೆಕ್ಟ್ರುಗಳು ಇವರಿಬ್ಬರು. ಇತ್ತೀಚೆಗೆ ಆ ಥರದ್ದು ಒಂದು ಪರ್ವ ಶುರುವಾಗಿದೆ ಸರ್. ಇಲ್ಲ, ಆಗ ಒಳ್ಳೆಯ ವಿಷಯ ಅದು, ತುಂಬ ಒಳ್ಳೆಯ ವಿಷಯ. ಆ ಥರ ಹುಟ್ಕೋಬೇಕು, ಚರ್ಚೆ ನಡಿಬೇಕು. ನಾನು ಹೇಳಿದ್ನಲ್ಲ, ಅಪ್ಪು ಸಾರು ನಾನು ತುಂಬ ಮಾತಾಡ್ತಿದ್ವಿ, ಎಜುಕೇಟೆಡ್ ಡೈರೆಕ್ಟರ್ಸ್ ಬರಬೇಕು. HL ನರಸಿಂಹ ಬೇಡರ ಕಣ್ಣಪ್ಪ ಮಾಡೋ ಡಬಲ್ ಡಿಗ್ರಿ ಹೋಲ್ಡರ್ ಅವರು ಅವತ್ತಿನ ಕಾಲದಲ್ಲೇ. ಆ ಥರ ಜ್ಞಾನ ಬೆಳೆಸ್ಕೊಂಡು ಓದಿ ಅಡ್ವಾನ್ಸ್ಡ್ ಆಗಿ ಏನೇ ಎಕ್ವಿಪ್ಮೆಂಟ್ ಬರ್ತದೆ, ಈ ಥರ ಜನಕ್ಕೆ ಏನು ಹೊಸದು ನಾವೇನು ಮಾಡಬೇಕು, ಕಥೆಯಲ್ಲಿ ಎಲ್ಲಿ ಟ್ವಿಸ್ಟ್ ಬರಬೇಕು. ಕೆಲವ್ರು ಏನು ಮಾಡ್ತಾರೆ, ಈಗ ನಾವು ಈ ಉದ್ಯಮಕ್ಕೆ ಹೊಟ್ಟೆಪಾಡಿಗೆ ಅಂತಲೇ ಬಂದಿದ್ದು. ಕೆಲವರು ಬಜೆಟ್ ನೋಡ್ಬಿಡ್ತಾರೆ,
ಬಜೆಟ್ ನೋಡ್ಬಿಟ್ಟು ಈ ಬಜೆಟ್ಗೆ ಅವ್ರು ಸೂಟ್ ಆಗಲ್ಲ, ಇವ್ರು ಜಾಸ್ತಿ ಕೇಳ್ತಾರೆ, ಇವ್ರು ಜಾಸ್ತಿ ಕೇಳೋದು ಬೇಡ, ಯಾರೋ ಇನ್ನೊಬ್ಬರನ್ನ ಹಾಕ್ಬೋಣ, ಅವ್ರನ್ನ ಹಾಕ್ಬೋಣ. ಈ ವಿಚಾರಕ್ಕೆ ನಾನು ಕಾಣೆಯಾದವರ ಬಗ್ಗೆ ಪ್ರಕಟಣೆ ಪಿಕ್ಚರ್ದು ಟೈಮಲ್ಲಿ ರಘು ಸರ್ ನಾನು ಎಷ್ಟು ಖುಷಿ ಆಯ್ತು ಅಂದರೆ ಆ ಕತೆ ಅವ್ರಿಗೆ ಇಷ್ಟ ಆಗಿ, ಆ ಪಾತ್ರ ಇಷ್ಟ ಆಗಿ, ಅಂದರೆ ಈಗ ನಾನು ಸುಮಾರು ಜನಕ್ಕೆ ಅದನ್ನೇ ಹೇಳೋದು, ಅಂದರೆ ಫಸ್ಟ್ ಬಂದು ಅಪ್ರೋಚ್ ಮಾಡಿ ಕತೆ ಹೇಳಿ ಅಥವಾ ವಿಷಯ ಮಾತಾಡಿದ್ರೆ ಅಲ್ವ ಗೊತ್ತಾಗೋದು. ಅವರು ಏನೂ ಇಲ್ಲದೆ ಆ ಸಿನಿಮಾ ಮಾಡಿ ಖುಷಿ ಆಯಿತು ಆ ಪಿಕ್ಚರ್ ನೋಡಿದಾಗ. ಆ ಥರದ್ದು ನಿಜ ಸರ್. ಹೌದು, ನಾವು ಜನರ ಮನಸ್ಸು ಗೆಲ್ಲೋದಕ್ಕೆ ಎಷ್ಟು ವರ್ಷ ಕಷ್ಟಪಟ್ಟಿದ್ದೀವಿ ಗೊತ್ತಾ, ಎಷ್ಟು ವರ್ಷ. ಹೌದು, ಊಟ ಇಲ್ಲದೆ, ನಿದ್ದೆ ಇಲ್ಲದೆ, ಅವ್ರು ಕೊಟ್ಟಿದ್ದು ಈಸ್ಕೊಂಡು, ತಂಗ್ಳೋ ಬೆಂಗ್ಳೋ ತಿನ್ಕೊಂಡು, ಇಲ್ಲಿವರೆಗೂ ನಾವು 20 ವರ್ಷದಿಂದ ನಾವು ಈ ರಂಗದಲ್ಲಿ ಇದ್ದೀವಿ ಅನ್ನೋದಕ್ಕೆ ಕಾರಣ ನಾವು ಅವ್ರ ಮನಸ್ಸು ಗೆದ್ದಿದ್ದೀವಿ. ಕೆಲವು ಪ್ರೊಡ್ಯೂಸರ್ ಹಿಂದೆ ಮುಂದೆ ನೋಡ್ತಾರೆ, ದುಡ್ಡು ಕೇಳಿದ್ರೆ ಇಷ್ಟು ವರ್ಷಕ್ಕೆ ನಾವು ಇಷ್ಟು ತೊಗೋಬಾರ್ದ, ಇಷ್ಟು ಕೇಳಬಾರ್ದ ನಾವು. ಕೊನೆಗೆ ಅವರೇ ಡಿಸೈಡ್ ಮಾಡಿ, ಇಲ್ಲ ಸರ್ ಇಷ್ಟೇ ಕೊಡೋದು, ಆಯ್ತು ಬಿಡಪ್ಪ ಹೋಗ್ಲಿ ಎತ್ತಲಾಗೆ ಅನ್ನಂಗೆ ಆಗ್ಬಿಡುತ್ತೆ. ಹಂಗೆ ಆಗಿದೆ, ಹೋಗಲಿ ಆಯ್ತು ಬಿಡಿ ಅಂತ ನಾವೇನು ಹೊರೇನೂ ಆಗಲ್ಲ ಅವ್ರಿಗೆ, ಹೊರೇನೂ ಅಲ್ಲ. ನಮಗೂ ಗೊತ್ತು ಬಜೆಟ್ ಸಿನಿಮಾ ಜಾಸ್ತಿ, ಪಾಪ ಅವರು ಸಿನಿಮಾ ಮಾಡಲಿ ಅಂತ ಕೇಳೋದೇ ಇಷ್ಟು. ಅದರಲ್ಲೂ 10 ರೂಪಾಯಿ ಕೇಳಿದ್ರೆ 2 ರೂಪಾಯಿಂದ ಬರ್ತಾರೆ, ಸರ್ 2 ರೂಪಾಯಿ ತೊಗೊಳ್ಳಿ, ಸರ್ ನಾನು 10 ರೂಪಾಯಿ ಕೇಳ್ತಾ ಇದ್ದೀನಿ, ಇಲ್ಲ 2 ರೂಪಾಯಿ ತೊಗೊಳ್ಳಿ. ಇಲ್ಲ, ಅದು ತಿಳುವಳಿಕೆ. ಆವಾಗಲೇ ಸರ್ ಹೇಳ್ದಂಗೆ ಸಾಕಷ್ಟು ಜನ ತಿಳುವಳಿಕೆ ಇಲ್ಲದೆ ಒಂದು ಯಾರೋ ಮಾತು ಕೇಳ್ಕೊಂಡು ನೋಡಿದ ತಕ್ಷಣ ನಾವು ಮಾಡ್ಬಿಡ್ಬೋದು, ಈ ಥರದ್ದು ಮೈಂಡ್ ಸೆಟ್ಟಲ್ಲಿ ಬಂದು ಈ ಥರದ್ದೆಲ್ಲ ಆಗ್ತಾ ಇದೆ ಅಂತ. ಅದೇ ಪ್ರೊಫೆಷನಲಿಸಮ್ ಇಲ್ಲ. ಆ ಥರ ಕೇಳಿದಾಗ ಇಷ್ಟು ಅಲ್ಲ, ಆ ಸಂಖ್ಯೆ ಮೊದಲಿಗೆ ಆ ಸಂಖ್ಯೆ ಜಾಸ್ತಿ ಇತ್ತು, ಅದು ಸ್ವಲ್ಪ ಕಡಿಮೆ ಆಗ್ತಾ ಇದೆ ಈಗ. ಆ ಕ್ವಾಲಿಟಿ ಆರ್ಟಿಸ್ಟ್ಗಳನ್ನ ಬಿಟ್ಟು ಅವ್ರಿಗೆ ಯಾರ್ಯಾರು ಬೇಕೋ ಸುಮ್ಮನೆ ಅವಕಾಶ ಕೊಟ್ಟಂಗೆ ಕೊಟ್ಟು ಮತ್ತು ಯಾರ್ಯಾರು ಕರ್ಕೊಂಬಂದು ಏನು ಮಾಡ್ತಾರೆ, ಒಳ್ಳೆ ಕಥೆದು ಬಂದಿರುತ್ತೆ. ಆ ಒಳ್ಳೆ ಕಥೆಯಿಂದ ಒಳ್ಳೆ ಡೈರೆಕ್ಟ್ರು ಚೆನ್ನಾಗಿ ಮಾಡಿರ್ತಾರೆ, ಕಾಸ್ಟಿಂಗಿಂದ ತಪ್ಪಕ್ಕಂತ ಬಿದ್ದೋಗ್ಬಿಡೋದು. ಸರಿ, ನಾನು ಹೇಳಿದ್ನಲ್ಲ, ಜನರಿಗೆ ಪರಿಚಯ ಇಲ್ಲ ಇವರು ಆರ್ಟಿಸ್ಟ್ ಅಂದರೆ ಬರೋ ವಾಲ್ ಪೋಸ್ಟರ್ ನೋಡಲ್ಲ ಅಂತ ಹೇಳಿದ್ನಲ್ಲ. ಎಕ್ಸಾಮ್ ಮಾಡೋಕ್ಕೆ ಬರಬೇಡಿ, ಒಳ್ಳೆ ಕಥೆ ಆಯ್ಕೆ ಮಾಡಿ. ದಯವಿಟ್ಟು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಈಗ ಸದ್ಯದ ಮಟ್ಟಿಗೆ ಬೇಕಾಗಿರೋದು ಏನು ಅಂದರೆ ಜನರನ್ನ ಇನ್ವೈಟ್ ಮಾಡೋದು, ಕರ್ಕೊಂಬರೋದು, ಹಿಂಗಾದ್ರೂ ಮಾಡಿ ಚಿತ್ರಮಂದಿರಕ್ಕೆ ಕರ್ಕೊಂಬರ್ಬೇಕು, ಅವ್ರು ಸಿನಿಮಾ ನೋಡೋತ್ತಾರೆ, ಮತ್ತೆ ಸಿನಿಮಾ ನೋಡ್ತಾರೆ, ಮಾಡಬೇಕು ಅನ್ನೋದು. ಇಲ್ಲ ಸರ್, ಅಂದರೆ ನೋಡ್ತಿದ್ದಾರೆ. ನಾನು ಅಬ್ಸರ್ವ್ ಮಾಡಿದ ಪ್ರಕಾರ ನಾನು ಪ್ರತಿ ವಾರ ಥಿಯೇಟ್ರಿಗೆ ಹೋಗ್ತೀನಿ, ಯಾವುದೊಂದು ಪಿಕ್ಚರ್ ನೋಡ್ತೀನಿ, ಜನ ಬರ್ತೀರಾ. ಅಲ್ಲ, ನೀವು ಮಾರ್ನಿಂಗ್ ಶೋ ಹೋಗ್ಬೇಡಿ, ಅವೆಲ್ಲ ಬರೀ ಅವ್ರು ನೆಂಟರು ಬಂದು ಬಳಗ ಅಂದರೆ ನಾನು ಹೇಳ್ತಿರೋದು ಫಸ್ಟ್ ಅಲ್ವಾ, ಭಾಷೆ ಬೇರೆ ಬೇರೆ ಇರ್ಬೋದು ಸರ್. ಅಂದರೆ ಪ್ರೊಡಕ್ಷನ್ನು ಅವಾಗ ನಾವು ಇಷ್ಟೆಲ್ಲ ಚರ್ಚೆ ಮಾಡೋದು ಅಲ್ಲೇ, ಅಂದರೆ ಕಂಟೆಂಟ್ ಈ ಥರದ್ದು ಬರಬೇಕು, ಈ ಥರ ಈ ಸಿನಿಮಾ ನೋಡಬೇಕು ಅಂತ ಅಷ್ಟು ಜನ ಇಷ್ಟಪಟ್ಟು ಮಾತಾಡ್ತಿದ್ದಾರೆ, ಚರ್ಚೆ ಮಾಡ್ಕೊತಿದ್ದಾರೆ ಅಂತಂದರೆ ಅದು ಕಂಟೆಂಟ್ ಆಗಲ್ಲ. ಅದರ ಕಂಟೆಂಟ್ ಪ್ರೊಡಕ್ಷನ್ ಅಂದರೆ ಸಾಕಷ್ಟೇ. ಜನ ಬರ್ತಿಲ್ಲ ಅಂತಿಲ್ಲ, ಬರ್ತಿದ್ದಾರೆ. ಅದನ್ನ ಉಳಿಸ್ಕೋಬೇಕಿಂತ ಸ್ವಲ್ಪ ಜಾಸ್ತಿ ಮಾಡಬೇಕು ಅಂತಂದಾಗ ಒಂದು ಸಿನಿಮಾ ನೋಡಿ, ಈ ವರ್ಷ ಇದು 6ನೇ ತಿಂಗಳ, ನಾವು ಎಷ್ಟು 4ನೇ ತಿಂಗಳಿದ್ದೀವ, 4 ತಿಂಗಳಲ್ಲಿ ಒಂದು ಆ ಥರದ್ದು ಟ್ರಿಗರ್ ಆಗಲೇ ಇಲ್ಲ. ಇನ್ನೂ ಕಾಯ್ತಾ ಇದ್ದೀವಿ, ಇದನ್ನು ಚೂರು ಇದ್ಯಾವುದೋ ಬಂದೆ, ಇದ್ಯಾವುದೋ ಆಗ್ತಿದೆ ಅಂತೆ, ಅಷ್ಟಕ್ಕಷ್ಟೇ 2 ವಾರ 1 ವಾರ ಹೊರಟೋಗ್ತಿದೆ. ಒಂದು ಆ ಥರದ್ದು ಆಗಬೇಕು, ಪ್ರತಿ ತಿಂಗಳು ಒಂದೊಂದು ಆಗಬೇಕದು. ಅವಾಗ ಹಬ್ಬ, ಆ ಮೂಡು, ಆ ಸಂಭ್ರಮ ಹಂಗೆ ಬರುತ್ತೆ ಅಂತ ನೋಡಿ. ಫ್ಯಾಮಿಲಿ ಸಿನಿಮಾಗಳು ಇಲ್ಲವೇ ಇಲ್ಲ. ವಿಷ್ಣು ಸರ್ ಎಲ್ಲ ಹೋದ್ಮೇಲೆ ಅವರೆಲ್ಲ ಫ್ಯಾಮಿಲಿ ತುಂಬಿದ ಮನೆ ಅಂಥದ್ದು, ಕರ್ಣ ಅಂತ ಸಿನಿಮಾ, ಇನ್ನೊಂದು ಹಬ್ಬ ಅಂತ ಒಂದು ಸಿನಿಮಾ ಎಲ್ಲ ಎಷ್ಟು ಹೆಂಗಿತ್ತು ಫ್ಯಾಮಿಲಿ. ಸರ್ ಇವಾಗಲೂ ಮಾಡ್ಬೋದು ಸರ್, ಅದೇ ನಾನು ಹೇಳಿದಂದರೆ ಆಯ್ಕೆಗಳು, ತಂಡಗಳು, ಕಟ್ಟುವಿಕೆ ಮತ್ತು ಆ ಅಬ್ಸರ್ವೇಷನ್. ಅಂದರೆ ಬೇರೆ ಕಡೆ ಒಂದಷ್ಟು ಕಡೆ ಆಗ್ತಿದೆ ಆ ಪ್ರಯೋಗಗಳು, ಹಂಗನ್ಬಿಟ್ಟು ನಮ್ಮಲ್ಲಿ ಆಗ್ತಿಲ್ಲ ಅಂತ, ನಮ್ಮಲ್ಲಿ ಆಗುತ್ತೆ, ಅದು ಮಾಡ್ಬೇಕಷ್ಟೇ. ಅಂದರೆ ಈಗ ಸುಮ್ಮನೆ ಮೊನ್ನೆ ಯಾವುದೋ ಒಂದು ಕಂಟೆಂಟ್ ವಿಚಾರಕ್ಕೆ ಯಾರು ಡೈರೆಕ್ಟ್ ಮಾಡ್ಬೋದು ಅಂತ ಡೈರೆಕ್ಟರ್ಸ್ ಹುಡುಕಿದ್ರೆ ಇಲ್ಲ, ಇಷ್ಟೇ ಇರೋದು. ಹೌದು, ಪಾತ್ರವರ್ಗ ಹುಡ್ಕೋಣ ಅಂದ್ರೆ ಇಷ್ಟೇ ಹೀರೋಗಳು ಇರೋದು, ಹೀರೋಯಿನ್ಸ್ ಅಂದ್ರೆ ಇಷ್ಟೇ ಇರೋದು, ಪ್ರೊಡ್ಯೂಸ್ ಆಗ್ತಿಲ್ಲ ಯಾಕೆ, ಆ ಪ್ರಶ್ನೆ ಹುಟ್ಕೊಳ್ತಾ ಇದೆ. ಹೌದು, ನಿಜ. ಬಟ್ ರೈಟರ್ಸ್ ಎಮರ್ಜ್ ಆಗ್ತಿದ್ದಾರೆ. ರೀಸೆಂಟ್ಲಿ ನಾನು ಒಂದು 21 ವರ್ಷದ ಹುಡುಗರು, 22 ವರ್ಷದ ಹುಡುಗರೆಲ್ಲ ಸ್ಕ್ರೀನ್ ಪ್ಲೇ ನರೇಷನ್ಸ್ ಎಲ್ಲ ಕೊಟ್ಟಿದ್ದಾರೆ. 5 ಅವರ್ 6 ಅವರ್ ನರೇಷನ್ ಎಲ್ಲ ತೊಗೊಂಡಿದ್ದೀನಿ. ಸೊ ಅವ್ರ ರೈಟಿಂಗ್ ಎಲ್ಲ ನೋಡಿದಾಗ ಮೇ ಬಿ ಇವ್ರಿಗೇನೋ ಲೈವ್ ಲೈಟ್ ಸಿಕ್ಕಿಲ್ಲ, ಮೇ ಬಿ ದೆಲ್ ಕಮ್, ಒಂದು ಒಳ್ಳೆ ಒಂದು ಟೈಮ್ ಬರುತ್ತೆ ಅನ್ನೋದು. ಅವಾಗ ತುಂಬ ಒಳ್ಳೆ ಮಾತಾಡಿದ್ರು ಸರ್. ಅಂದರೆ ಎಷ್ಟು ಕಾಸು ಕೊಡ್ತಾರೆ ಅಂದರೆ ಸಂಪಾದನೆ ಅನ್ನೋದು ಅದು ಒಂದು ವೃತ್ತಿ, ಅದೊಂದು ಸಂಪಾದನೆ ಅಂತ ಆದಾಗ ತುಂಬ ಜನ ಬರ್ತಾರೆ. ಯಾಕೆಂದ್ರೆ ಅವ್ರವ್ರಿಗೆ ಬದುಕಿರುತ್ತೆ, ಹೊಟ್ಟೆಪಾಟ ಇರುತ್ತೆ. ಅಲ್ಲ, ಒಂದು ಪ್ರೊಫೆಷನ್ ಅಂತ ಆದಾಗ ಅವನು ಇವಾಗ ನಿಮಗೆ ನಾನು ಒಂದು ಈಗ ರಿಮೇಕ್ ರೈಟ್ಸ್ನ 50 ಲಕ್ಷದವರೆಗೂ ಕೊಟ್ಟು ತಂದಿದ್ದೀನಿ ನಾನು, ಗೆದ್ದಿರೋ ಸಿನಿಮಾನ. ಇವಾಗ ನೀವು ಕಥೆಗಾರ, ನಾನು ನಿಮ್ಗೆ ಒಂದು 10 ಲಕ್ಷ 15 ಲಕ್ಷ ಕೊಡ್ತೀನಿ ನಿಮಗೆ ಅಂತಂದರೆ, ಅಥವಾ 5 ಲಕ್ಷ ಕೊಡ್ತೀನಿ ಅಂತಂದರೆ ನೀವು ಯೋಚನೆ ಮಾಡ್ತೀರಾ ನೀವು. ಹೌದು, 100%. ಈಗ ಹೌದು, ಕಥೆಗಾರಂಗಲ್ಲಿ ಬೆಲೆ ಇದೆ ಕಣೆ ಅಂದಾಗ ನೀವು ಯೋಚನೆ ಮಾಡ್ತೀರಾ, ನೀವು ತೊಗೊಂಬರ್ತೀವಿ ಕಥೆಗಳು. ಹೌದು, ನೀವು ಎಲ್ಲ ಥರ ಸಿನಿಮಾಗಳು ನೋಡ್ತೀರಾ, ಎಲ್ಲ ಥರ ಸಿನಿಮಾ ಅಲ್ಲ, ಕದಿಯೋರು ಬೇರೆ, ಅವ್ರದ್ದು ಹೇಳ್ತಿಲ್ಲ, ಅದು ಬಿಟ್ಬಿಟ್ಟು ಅವ್ರದ್ದು ಹೇಳ್ತಿಲ್ಲ, ಅದು ಬಿಟ್ಟು ಹೌದ್ರಿ ಯಾವುದಕ್ಕೆ ಮೆಚ್ತಾ ಇದ್ದಾರೆ ಅದನ್ನು ಮಾಡೋಣ ಅನ್ನೋದು. ಸೊ ನೀವು ಕಥೆಗಾರಂಗ ನೀವು ಬೆಲೆ ಬರುತ್ತೆ, ನೀವು ಕದ್ರೆ ಕಾಲೇ ನೆಕ್ಸ್ಟ್ ಒಬ್ಬತ್ತಿಲ್ವ ಕದ್ದು ಕೊಟ್ಬಿಟ್ಟ ನಮಗೆ ಸಿಗಾಕೊಂಡ್ಬಿಡ್ತೀರ ನೀವು.
ಸಿಗಾಕೊಂಡ್ಬಿಡ್ತೀರ. 100%. ಅದು ಪ್ರೊಫೆಷನಲ್ ಆಗಬೇಕದು ಅಂತ ಹೇಳೋದು. ಎಲ್ಲರಿಗೂ ಇದೆ. ಈಗ ಕ್ಯಾಮ್ರಾಮನ್ಗೆ ಪೇಮೆಂಟ್ ಇದೆ, ಆರ್ಟಿಸ್ಟ್ ಪೇಮೆಂಟ್ ಇದೆ, ಡೈರೆಕ್ಟ್ರಿಗಿದೆ, ಆಮೇಲಿಂದ ಮೇಕಪ್ ಮಾಡೋನಿಗಿದೆ, ಎಡಿಟರ್ಸ್ಗೆ ಎಲ್ಲರಿಗಿದೆ, ಕಥೆಗಾರನಿಗೆ, ಸಂಭಾಷಣೆಗಾರನಿಗೂ ಇದೆ. ಕಥೆಗಾರ ಎಲ್ಲಿದೆ ನೋಡು. ಇವಾಗ ನನಗೆ ನಾನೊಬ್ಬ ಡೈರೆಕ್ಟ್ರಾಗಿ ನನಗೊಂದು ತೆವಲಿದೆ, ನಾನು ಕತೆ ಮಾಡ್ಕೊಂಡು ಮಾಡಿಬಿಡ್ತೀನಿ. ಅದು ಹಾಡುಗಾರನಿಗೆ ಎಲ್ಲದಕ್ಕೂ ಎಲ್ಲ ಸಪ್ರೇಟ್ ಇತ್ತಿದ್ದು. ಅದು ಬರಬೇಕು, ಹಂಗೆ ಬಂದಾಗ ಅವ್ನು ಕುತ್ಕೋತಾನೆ ಅಂತಲೇ ಹೇಳೋದು. ಅದು ಪ್ರೊಫೆಷನಲ್ ಆಗಬೇಕು ಅಂತ ಅದು ಬೆಳೆಸ್ಕೋಬೇಕು ಅದನ್ನು. ನಿಜ. ನಮ್ಮ ಜನ ರಾಮಾಯಣ ಮಹಾಭಾರತ ಓದ್ಬಿಟ್ಟೇ ಅದ್ರ ಬಗ್ಗೆ ಇಲ್ದಿರೋದೆಲ್ಲ ಮಾತಾಡ್ತಾರೆ. ಇವೇ ನಾವು ಕತೆಗಳು ಮಾಡಿ ಅದಕ್ಕೂ ಇನ್ನಷ್ಟು ಮಾತಾಡ್ತಾರೆ ಎಲ್ಲವೂ. ಅದಕ್ಕೆ ನೋಡಿ ಚಿತ್ರ ಸಾಹಿತಿ ನೋಡಿ ಎಷ್ಟು ಚೆನ್ನಾಗಿದೆ. ಇನ್ನೊಬ್ಬ ಬೇರೆ ಸಾಹಿತಿಗೆ ಅವಮಾನ ಆಗಬಾರ್ದು, ಚ್ಯುತಿ ಬರಬಾರ್ದು ಅಂದ್ಬಿಟ್ಟು ಚಿತ್ರ ಸಾಹಿತಿ ಅಂದರೆ ಗೀತ ರಚನೆಕಾರ, ಕವಿ ಅಂತನೂ ಆಗಲ್ಲ, ಲೇಖಕ ಅಂತನೂ ಬರಲ್ಲ. ಹೌದು. ಸಿನಿಮಾಗೆ ಸಂಬಂಧಪಟ್ಟಂಗೆ ಹೌದು. ನಾವು ಇಲ್ಲಿ ಈ ವರ್ಗಕ್ಕೆ ಸೇರಿದವರು. ಈಗ ದೊಡ್ಡವರಿಗೆಲ್ಲ ದೊಡ್ಡ ಕವಿಗಳಿಗೆ ಅಥವಾ ಸಾಹಿತಿಗಳಿಗೆ, ಕಾದಂಬರಿ ಬರೆಯೋರಿಗೆ, ಅವ್ರಿಗೆ ಎಲ್ಲ ಅವಮಾನ ಆಗಬಾರ್ದು ಅಂತ, ಅಥವಾ ಅವ್ರನ್ನ ಹೋಲಿಸ್ಕೋಬಾರ್ದು ನಮ್ಮ ಜೊತೆ, ಅಥವಾ ನಮ್ಮನ್ನು ಅವ್ರ ಜೊತೆ ಹೋಲಿಸ್ಕೋಬಾರ್ದು ಅಂತ ಅಣ್ಣ ಹೇಳ್ದಂಗೆ ಚಿತ್ರ ಸಾಹಿತಿಗಳು, ಗೀತ ರಚನೆಕಾರ, ಚಿತ್ರಗೀತ ರಚನೆಕಾರ, ಸಂಭಾಷಣೆಕಾರ ಅಂತ ಹಿಂಗೆ ಬರ್ಕೊತಿದ್ರು ನೋಡಿ. ಎಷ್ಟು ಸೂಕ್ಷ್ಮವಾಗಿದ್ರು. ಕಥೆಗಾರ, ಸಿನಿಮಾ ಕಥೆಗಾರ. ಇವತ್ತು ಆ್ಯಕ್ಚುಲಿ ಅಜ್ಞಾತವಾಸಿ ಸಿನಿಮಾ ವಿಚಾರಕ್ಕೆ ಬಂದು ನಿಮ್ಮ ಹತ್ರ ಎಲ್ಲ ನಾನು ಇವತ್ತು ಈ ಥರ ಚರ್ಚೆ ಮಾಡಿಲ್ಲ ರಘು ಸರ್ ಹತ್ರ. ಅಂದರೆ ತುಂಬ ಸಿನಿಮಾ ಬೇಕಾದ ವಿಷಯಗಳಿವೆ. ಸಕ್ರಿಯರಾಗಿರುವಂಥವ್ರು ನಿಮ್ಮಂಥವ್ರು ಮಾತಾಡ್ದಾಗಲೇ ಅದು ತಟ್ಟೋದು. ಇಲ್ಲ, ನಮ್ಮ ಒಳ್ಳೊಳ್ಳೆ ವಿಷಯ ಮಾತಾಡ್ತೀವಿ. ನಾನು ಇತ್ತೀಚೆಗೆ ಸುಮಾರು ಒಂದು 3-4 ವರ್ಷದಿಂದ ಆಫ್ಟರ್ ಕರೋನಾ ಆದಮೇಲಿಂದ ನಾನು ನೋಡ್ತೀನಲ್ಲ, ತುಂಬ ಹೊಸಬ್ರು ನನ್ನ ಜೊತೆಗೆ ನಾನು ಕೆಲಸ ಮಾಡ್ತೀನಿ. ತುಂಬ ಹೊಸಬ್ರು. ಈಗ ಇನ್ನೊಂದು 3-4 ಜನ ನಾನು ಹೊಸಬ್ರ ಜೊತೆ ಕೆಲಸ ಮಾಡ್ತೀನಿ. ದಿಮ್ಸೋಲ್ ಆಗ್ಬೋದು, ಹೊಸ ಜೀವನ ಆಗ್ಬೋದು, ಇನ್ನೊಂದು ಯಾವುದೋ ಒಂದು ಪಿಕ್ಚರು, ಅದನ್ನು ಅಷ್ಟೇ. ಅವರು ಹೊಸಬ್ರೆ. ಅವ್ರು ನಿಜವಾಗ್ಲೂ ನನಗೆ ಶಾಕಾಹಾರಿ ಹೆಂಗೆ ಒಂದು ವರ್ಷದಲ್ಲಿ ಒಂದು ಸರಿ ಬಂದು ಕತೆ ಹೇಳ್ಬಿಟ್ಟು 6 ತಿಂಗಳು ಬಿಟ್ಟು ಬಂದು ಮತ್ತು ಒಂದು ರೀತಿ ಸ್ಕ್ರಿಪ್ಟ್ ರೆಡಿ ಆಗಿದೆ ಸರ್, ಇವಾಗ ಒಂದು ಸರಿ ಕೇಳ್ಬೋದು ಅಂತ ಕೇಳಿ ಮತ್ತೆ ಇನ್ನೊಂದಷ್ಟು ಚೇಂಜಸ್ ಮಾಡಿಕೊಂಡು ಮತ್ತೆ ಆಗಿ ಇಂಥದಿನಕ್ಕೆ ಹೋದ್ವಿ ಅಂತ. ಈ ಎಲ್ಲ 3 ಕಥೆಗಳು ಮಾಡಿದ್ದೀವಲ್ಲ, ಎಲ್ಲರದು ಅದೇ ಕತೆ ಮಾಡ್ಕೊಂಡು ಬರ್ತಿದ್ದಾರೆ. ಹೊಸಬ್ರೆ ತುಂಬ ಜನ ಬರ್ತಿದ್ದಾರೆ. ಅಂದ್ರೇನು ನಮ್ಮದು ಮಾಡಬೇಕು, ನಮ್ಮತನದ್ದು ಬೇಕು ಅನ್ನೋದು, ಅದು ತುಂಬ ಒಳ್ಳೆಯದು ಅಂತ ಹೇಳ್ತೀನಿ ಕೇಳಿ. ತುಂಬ ಒಳ್ಳೆಯದು. ಅವ್ನು ನಮಗೆ ಅನ್ಸುತ್ತೆ, ಆಯ್ತು ಬನ್ನಿ ಮಾಡೋಣ, ಹೊಸಬ್ರು ಬನ್ನಿ ಆಯಿತು ಬನ್ನಿ ಮಾಡೋಣ. ಹೇಗೋ ಇಲ್ಲ, ಇದೊಂದು ಚೇಂಜ್ ಓವರ್ ಟೈಮ್ ಅಂತ ಹೇಳ್ಬೋದು. ಅದು ಆಗ್ತಾ ಇದೆ. ಹೌದು. ಒಬ್ಬ ತಂಗಿ ಮಾಡೋಣ ಬನ್ನಿ ಅಂತ. ಇಲ್ಲ, ನನಗೆ ಅನ್ಸೋದು, ನಮ್ಮ ಅಜ್ಞಾತವಾಸಿ ಸಿನಿಮಾವನ್ನು ಜನ ನೋಡಿ ಪ್ರೀತಿಸಿ ಒಂದು ಮಟ್ಟದಲ್ಲಿ ಯಶಸ್ವಿಗೊಳಿಸ್ಕೊಟ್ರೆ ಖಂಡಿತವಾಗ್ಲೂ ಈ ಸಿನಿಮಾ ಬೇರೆಯವರಿಗೆಲ್ಲ ಇನ್ಸ್ಪೈರ್ ಆಗುತ್ತೆ. ಖಂಡಿತವಾಗ್ಲೂ ಆಗುತ್ತೆ. ಯಾಕೆಂದರೆ ಅಷ್ಟು ಕ್ವಾಲಿಟಿ ಟೀಮು ಈ ಸಿನಿಮಾಗೆ ಕೆಲಸ ಮಾಡಿರೋದು. ಅಷ್ಟು ಒಳ್ಳೆ ಟೀಮಿಗೆ ಈ ಸಿನಿಮಾಗೆ ಕೆಲಸ ಮಾಡಿರೋದು. ಅಂದರೆ ಜನಕ್ಕೆ ಯಾವುದೇ ನಿಟ್ಟಿನಲ್ಲೂ ಅವ್ರಿಗೆ ಕೊರತೆ ಅನಿಸ್ಬಾರ್ದು. ಒಂದು ಮ್ಯೂಸಿಕಲ್ಲಿ ಆಗಲಿ, ಒಂದು ಕ್ಯಾಮ್ರಾ ವರ್ಕಲ್ಲಾಗಲಿ, ಅಥವಾ ಒಂದು ಡೈರೆಕ್ಟ್ರು ಸೀನ್ ವಿಷಯದಾಗಲಿ, ಪ್ರೊಡ್ಯೂಸರ್ ಹೇಮಂತ್ ವಿಷಯದಾಗಲಿ, ಆ್ಯಂಡ್ ಆರ್ಟಿಸ್ಟ್ಗಳ ವಿಷಯದಾಗಲಿ ಎಲ್ಲೂ ಏನೂ ಇದು ಮಾಡಿಲ್ಲ. ಇದು ಕೊಟ್ಟರೆ ಜನ ಹಿಂಗೆ ನೋಡ್ತಾರೆ ಅನ್ನೋದು ಅಷ್ಟು ಆಲೋಚನೆ ಮಾಡಿ ಒಂದು ಒಳ್ಳೆ ಕ್ವಾಲಿಟಿ ಟೀಮಿಂದ ತಯಾರಾಗಿರುವಂಥ ಸಿನಿಮಾ ಅಜ್ಞಾತವಾಸಿ. ಸೊ ಹಾಗಾಗಿ ನಾವು ಇವಾಗಲೇ ಅವರಿಗೆ ಆತ್ಮವಿಶ್ವಾಸದಿಂದ ಹೇಳ್ಬೋದು, ಬನ್ನಿ ಸಿನಿಮಾ ನೋಡಿ, ನಿಮ್ಗೆ ಖಂಡಿತವಾಗ್ಲೂ ಇಷ್ಟ ಆಗುತ್ತೆ, ನಿಮಗೆ ಒಂದು ಕ್ಯೂರಿಯಾಸಿಟಿ ಹುಟ್ಟಾಗುತ್ತೆ ಅಂತ ಹೇಳಲ್ಲ. ನೀವು ಹೇಳಿರೋ ವಿಷಯದಲ್ಲೇ ತುಂಬ ಕುತೂಹಲ ಇದೆ. ಅಂದರೆ ವೆರಿ ಬಿಗಿನಿಂಗ್ ರಘು ಸರ್ ತುಂಬ ಚೆನ್ನಾಗಿ ಅದನ್ನು ಹೇಳ್ಬಿಟ್ರು. ಅಂದರೆ ನಮಗೇನೆ ಅದು ನೋಡಿದ ತಕ್ಷಣ ಆ ಥರ ಫೀಲ್ ಆಗ್ತಿದೆ. ಯಾಕೆಂದರೆ ಸಿನಿಮಾ ಅದು ಒಂದು ಕಾಲ್ಪನಿಕವಾಗಿ ತೆರೆ ಮೇಲೆ ಕಟ್ಕೊಡುವಂಥದ್ದು. 1-2 ಗಂಟೆ ಅವನಿಗೆ ಒಂದು ವಿಚಿತ್ರವಾದ ಅನುಭವ ಆಗಲಿ ಅಂತ, ಅಥವಾ ಒಂದು ಒಳ್ಳೆಯ ಅನುಭವ ಆಗಲಿ ಅಂತ, ಅಥವಾ ಅವನಿಗೆ ತಲೆ ಹುಳ ಬಿಟ್ಟು 2-3 ದಿನ ಅದು ಕೊರಿತಾ ಇರಲಿ ಅಂತನೋ, ಅಥವಾ ಆ ಸಿನಿಮಾದಿಂದ ಏನೋ ಒಂದು ವಿಷಯದಲ್ಲಿ ಅವನು ಅಲರ್ಟ್ ಆಗಲಿ ಅಂತನೋ, ಅಥವಾ ಆ ಒಂದು ವಿಷಯದಿಂದ ಅವನು ಬುದ್ಧಿ ಕಲೀಲಿ ಅಂತನೋ, ಏನೋ ಒಂದಿರುತ್ತೆ ಆ ಸಿನಿಮಾದಲ್ಲಿ. ಅಷ್ಟನ್ನು ಈ ಸಿನಿಮಾದಲ್ಲಿ ನಮ್ಮ ಜನಾರ್ದನ ಹೇಮಂತ್ ಅವರು ಕಟ್ಟಿಕೊಟ್ಕೊಂಡಿದ್ದಾರೆ. ಒಂದು ಶಾಕಾಹಾರಿ ನೋಡಿದ್ರೆ ಅಷ್ಟು ಜನನೂ ಥಿಯೇಟರ್ಗೆ ಬರ್ತಾರೆ ಡೆಫಿನೆಟ್ಲಿ. ನನಗೆ 100%. ಯಾಕೆಂದ್ರೆ ಚರ್ಚೆಗಳು ನೋಡ್ತಾ ಇದ್ದೀನಿ. ಅದು ಒಂದು. ಇನ್ನೊಂದು, ಈಗ ಹೇಮಂತ್ ರಾವ್ಗೆ ಅವ್ರಿಗೆ ಒಂದು ವರ್ಗ ಇದೆ, ಜನಾರ್ದನ್ಗೆ ಅಂದರೆ ಅವರು ಕೆಲಸಗಳಿಗೆ ಒಂದಷ್ಟು ಜನ ಫ್ಯಾನ್ಸ್ ಇದ್ದಾರೆ. ಇಲ್ಲ, ಅದು ನಮಗೂ ಹೇಮಂತ್ ಪಿಕ್ಚರು ಈಗ ನೋಡಿ, ಒಂದು ರೋಗ ಒಂದು ಪಾತ್ರ ಆಗುತ್ತೆ ಅಂದರೆ, ಇನ್ನು ನಮ್ಮೂರಲ್ಲೇ ಯಾಕೆ ರೋಗಗಳು ಪಾತ್ರನೇ ಆಯ್ತಿಲ್ಲ. ಈ ನಮ್ಮೂರಲ್ಲ ಅವೆಲ್ಲ ರೋಗಗಳು ಅಂತ ಇಂಗ್ಲೀಷ್ ಸಿನಿಮಾದೆಲ್ಲ ರೋಗಗಳ ಬಗ್ಗೆನೇ ಏನೇನೋ ಮಾಡ್ತಾರೆ.
ಎಲ್ಲ ಗನ್ ತೊಗೊಂಡು ಹಿಂಗೆ ಇಟ್ಕೊಂಡು ಹಂಗೆ ಠಾಮ್ ಅಂತ ಬಿದ್ದೋಯ್ತಾನೆ ಅಂತ. ಅಲ್ಝೈಮರ್ ರೋಗ ಅನ್ನೋದು ಅನಂತನಾಗ್ ಸರ್ದು ಹೆಂಗೆ ಎಷ್ಟು ಅಯ್ಯೋ ನಮ್ಮೂರಿಗೂ ಬಂದಲ್ಲಪ್ಪ ರೋಗಗಳ ಪಾತ್ರ ಅಂತ ಅನಿಸ್ತು. ಹೌದಲ್ವ, ನಮ್ಗೆ ಎಷ್ಟಿದ್ದಾವೆ ನಮಗೆ ಅಲ್ವಾ? ಆ ಥರದಲ್ಲಿ ನೋಡಿ ಅದನ್ನು ಯೋಚನೆ ಮಾಡೋ ರೀತಿ ಇದೆಯಲ್ಲ, ಅದು ಎಲ್ಲೋ ಹೌದು ನನ್ನ ತನ ಬೇಕು ಅನ್ನೋದರಲ್ಲಿ. ಒಬ್ಬ ಡೈರೆಕ್ಟ್ರು ಇನ್ನೊಬ್ಬ ಡೈರೆಕ್ಟ್ರ್ ಕತೆ ಮಾಡಿದ ತಕ್ಷಣ ಅವೇನು ನಾನೇ ಮಾಡ್ತೀನಿ, ನಾನೇ ಬಿಟ್ಬಿಡಿ ಅಂತ ಹೇಳ್ಬೋದಿತ್ತು. ಹೌದು, ಈ ಖರ್ಚು ಡೈರೆಕ್ಷನ್ ಪೇಮೆಂಟ್ ಖರ್ಚೆಲ್ಲ ಉಳಿದೋಯ್ತದಲ್ಲ ಅಂದ್ಬಿಟ್ಟು ಲೆಕ್ಕ ಹಾಕ್ಬಿಟ್ಟು. ಆದರೆ ಇಲ್ಲ, ಇಂಡಸ್ಟ್ರಿ ದೃಷ್ಟಿಯಿಂದ ತುಂಬ ಒಳ್ಳೆಯ ಬೆಳವಣಿಗೆ. ನೀವು ಡೈರೆಕ್ಟ್ ಮಾಡಿ ನಾನು ಪ್ರೊಡ್ಯೂಸ್ ಮಾಡ್ತೀನಿ ಅನ್ನೋದಿದೆಯಲ್ಲ, ಅದು ಎಲ್ಲನೂ ಹೀಗೆ ಎಕ್ಸ್ಚೇಂಜ್ ಆಗಬೇಕು. ಒಬ್ಬ ಯಾವುದೋ ಹೀರೋ ಕತೆ ಕೇಳ್ತಾನೆ ಅಂದರೆ ಇದು ನನಗೆ ಸೆಟ್ ಆಗೋಲ್ಲ, ನಿಮಗೆ ಸೆಟ್ ಆಗಿ ನೀವು ಮಾಡಿ. ಒಂದು ಹೀರೋಯಿನ್ ಅಷ್ಟೇ, ಅದು ಇದು ನಾನು ಇಲ್ಲ ನೀನು ಮಾಡು, ನನಗೆ ಆಲೇ ನಾನು ಅದನ್ನು ದಾಟಿದ್ದೀನಿ. ಈ ಥರದವೆಲ್ಲ ಎಕ್ಸ್ಚೇಂಜ್ಗಳು. ನಮ್ಮ ಕ್ಯಾಮ್ರಾ ಟೀಮ್ಗಂತೂ ತುಂಬ ಚೆನ್ನಾಗಿದೆ. ಒಬ್ಬೊಬ್ರ ಕೆಲಸ ತುಂಬ ಚೆನ್ನಾಗಿ ಹಂಚ್ಕೊಂಡು ಅವ್ರು ಮುಗಿಸ್ಕೊಂಡ್ಬಿಡ್ತಾರೆ. ಎಡಿಟ್ರಿಗೂ ಇದೆ, ರಿರೆಕಾರ್ಡಿಂಗ್, ಎಫೆಕ್ಟ್ಸ್ ಎಲ್ಲರಿಗೂ ಇದೆ. ಇದು ಬರಬೇಕಿತ್ತು ನಮಗೆ, ಮ್ಯೂಸಿಕ್ನವ್ರಿಗೆ, ನಮ್ಮ ಆರ್ಟಿಸ್ಟ್ಗಳಿಗೆ. ಇದನ್ನು ಇವ್ರು ಶುರು ಮಾಡಿದ್ದಾರೆ ಅಜ್ಞಾತವಾಸಿಗೆ. ನಿಜವಾಗ್ಲೂ ಸೇರಿಕೊಂಡಿದ್ದಾರೆ ನಮ್ಮ ಜೊತೆಗೆ. ಬೆಂಗಳೂರು ಕುಮಾರ್ ಅಂತ ಒಬ್ಬರು, ಅವರೇ ನೋಡಿ ಈ ಸಿನಿಮಾನ ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ. ಏಕೆಂದ್ರೆ ತೆಲುಗು, ತಮಿಳು ಎಲ್ಲ ಮಾಡೋರು. ಹೌದೌದು. ಈಗ ಅದೊಂದು ಆರೋಪ, ಅವ್ರು ಹಂಗೆ ಮಾಡ್ತಾರೆ, ಹಿಂಗೆ ತೆಲುಗು ತಮಿಳವರು ಅನ್ನೋ ಹಂಗೆ ಅಂತ ಅನ್ನೋರನ್ನ, ಇಲ್ಲ ಇದು ಹಂಗೆ ಇದೆ ನಾನೇ ಮಾಡ್ತೀನಿ ಅಂತ ಬಂದಿದ್ದಾರೆ. ಅದೆಲ್ಲ ನಮಗೆ ಇವೆಲ್ಲ ಗುಡ್ ಸೈನ್ ಅಂತ ಅನ್ಸುತ್ತೆ ನಮಗೆ. ನಿಜವಾಗ್ಲೂ ಗುಡ್ ಸೈನ್ ಅಂತ ಅನ್ಸುತ್ತೆ, ಒಳ್ಳೆಯದು. ಅವ್ರು ಎಷ್ಟು ಇಂಪಾರ್ಟೆಂಟ್ ಆಗ್ತಾರೆ ನೋಡಿ, ತಲುಪಿಸೋರಲ್ವ. ಈಗ ಕುಮಾರ್ ಡಿಸ್ಟ್ರಿಬ್ಯೂಟರ್ ಅವರು, ಅವರು ಒಂದು ಟೀಸರ್ ನೋಡಿ, ಒಂದು ಟ್ರೈಲರ್ ನೋಡಿ ನಾನು ಬರ್ತೀನಿ, ನಾನು ಡಿಸ್ಟ್ರಿಬ್ಯೂಟ್ ಮಾಡ್ತೀನಿ ಅಂದರೆ ಅವ್ರಿಗೆ ಏನೋ ಸ್ಟ್ರೈಕ್ ಆಗಿದೆ. ಎಂಥವ್ರಿಗೂ ಇವತ್ತಿನ ಎಷ್ಟು ಮಟ್ಟಿಗೆ ಇದಾಗಿದೆ ಅಂದರೆ ಅವ್ರ ಹತ್ರ ಹೋಗೋಣ, ಇವ್ರ ಹತ್ರ ಹೋಗೋಣ, ಸಾರ್ ನಮ್ದು ರಿಲೀಸ್ ಮಾಡಿ ಅನ್ನೋ ಕಾಲದಲ್ಲಿ ಅಂದರೆ ಅವರೇ ಬಂದು ನಾನು ಮಾಡ್ತೀನಿ ಅನ್ನೋದು ಇದೆಯಲ್ಲ, ಅದನ್ನೇ ತೋರಿಸ್ತಾ ಇರೋದು ಸಿನಿಮಾ. ಅಷ್ಟು ಪೊಟೆನ್ಷಿಯಲ್ ತೋರಿಸ್ತಾ ಇರೋದು. ಹೌದು. ಸುದೀರ್ಘ ಮಾತುಕತೆ ತುಂಬ ಚೆನ್ನಾಗಿತ್ತು. ಅಂದರೆ ಇಷ್ಟು ಡೆಪ್ತ್ ಸಿನಿಮಾ ವಿಚಾರಗಳನ್ನು ನಿಮ್ಮ ಜೊತೆಗೆ ಚರ್ಚೆ ಮಾಡಿದ್ದು. ಅಜ್ಞಾತವಾಸಿ ಸಿನಿಮಾ ತುಂಬ ಚೆನ್ನಾಗಾಗಲಿ ಸರ್. 11ನೇ ತಾರೀಕು ಏಪ್ರಿಲ್ 11 ಈ ವಾರನೇ, ಶುಕ್ರವಾರ. ಸೊ ಗುರುವಾರ 2 ಸಿನಿಮಾ ಬರ್ತಿದೆ. ಶುಕ್ರವಾರ ವಿಶೇಷವಾಗಿ ಇದೊಂದೇ ಸಿನಿಮಾ ರಿಲೀಸ್ ಆಗ್ತಿದೆ. ಹೌದಾ? ಹಿಸ್ಟ್ರಿ ಒಂದೇ ಸಿನಿಮಾ ಬರ್ತಿರೋದು. ಗುರುವಾರ 2 ರಿಲೀಸ್ ಆಗ್ತಿದೆ. ಹೌದು ಸರ್, 10ನೇ ತಾರೀಕು ಬರ್ತಿದ್ದಾರೆ. ಹೌದಾ? 10th ರಜಾ ಇದೆ ಅಂತ ವಿದ್ಯಾಪತಿ 2 ಸಿನಿಮಾ ರಿಲೀಸ್. ಗುರುವಾರನೇ 10ನೇ ತಾರೀಕು ರಿಲೀಸ್ ಆಗ್ತಿದೆ, 11ಕ್ಕೆ ಅಜ್ಞಾತವಾಸಿ. ಓಕೆ. ಎಲ್ಲರೂ ತಪ್ಪು ಬನ್ನಿ ನೋಡಿ, ನಿಮಗೆ ನಿರೀಕ್ಷೆ ಹುಸಿಯಾಗಲ್ಲ. ನೀವು ನಿಜವಾಗ್ಲೂ ಈ ಕುತೂಹಲದಿಂದ ನೀವು ಒಬ್ಬರು ನೋಡಿ 3 ಜನಕ್ಕಂತೂ ಗ್ಯಾರಂಟಿ ಹೇಳ್ತೀರಾ. ಆ ಒಂದು ನಂಬಿಕೆ ನಮಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ತುಂಬ ಒಳ್ಳೆಯದಾಗುತ್ತೆ ಈ ಸಿನಿಮಾ. ಆ ಎಲ್ಲ ಗುಣಗಳನ್ನು ತೋರಿಸ್ತಾ ಇದೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಇದಿಷ್ಟು ಅಜ್ಞಾತವಾಸಿ ಚಿತ್ರತಂಡದ ಜೊತೆಗೆ ಮಾತುಕತೆ. ಇನ್ನೂ ಇಬ್ಬರಿದ್ದಾರೆ, ಅವ್ರು ನಾಳೆ ಮಾತಾಡಿಸ್ತೀನಿ. ಫಸ್ಟ್ ಇದು ನೋಡ್ಬಿಡಿ, 11ನೇ ತಾರೀಕು ಮಿಸ್ ಮಾಡಬೇಡಿ. ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ಶಾಕಾಹಾರಿ ನೋಡಿರೋಂಥವ್ರು, ಅಥವಾ ಹೇಮಂತರಾವ್ ಸಿನಿಮಾಗಳು ನೋಡಿರೋರು, ಗುಲ್ಟು ನೋಡಿರೋರು, ಪಾವನ ಸಿನಿಮಾ, ಸಿದ್ದು ಸಿನಿಮಾ ನೋಡಿರೋರು, ರವಿ ಸರ್ ಸಿನಿಮಾಗಳು, ಸಿಲಿಲಲ್ಲಿ ಫ್ಯಾನ್ಸು, ಎಲ್ಲರೂ ಹೋಗಿ ಅದ್ಭುತವಾಗಿ ಎಂಜಾಯ್ ಮಾಡ್ತಾರೆ. ಆ ಥರದ್ದೊಂದು ಕಂಟೆಂಟ್ನ, ಸರ್ಪ್ರೈಸ್ ಪ್ಯಾಕೇಜ್ನ ಹೊತ್ತು ತರ್ತಿದ್ದಾರೆ. ಮಿಸ್ ಮಾಡಬೇಡಿ. ಎಲ್ಲರಿಗೂ ರಜೆಗಳು ಬೇರೆ ಸಿಕ್ಕಿದೆ. ಮಿಸ್ ಮಾಡಿದೆ, ಥಿಯೇಟ್ರಿಗೆ ಹೋಗಿ ಪಿಕ್ಚರ್ ನೋಡಿ. ನಮಸ್ಕಾರ.